ಕುಂಭರಾಶಿಲಿ ಜನಿಸಿದಂಥವ್ರಿಗೆ ಅವರ ಜೀವನ ಸಂಗಾತಿ ಹೇಗಿರ್ತಾರೆ ಅಂತ ನಾವು ಹೇಳೋದಾದ್ರೆ, ಮೊದಲನೇದಾಗಿ ಬಂದು ನೋಡಿ, ರೀಸೆಂಟ್ ಆಗಿ ನಾನೊಂದು ವಿಡಿಯೋ ನೋಡಿದೆ. ಈ ರಾಶಿಯವ್ರನ್ನ ಮದುವೆ ಆದ್ರೆ ಹೀಗಿರ್ತಾರೆ, ಈ ತರ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಯಾವ ರಾಶಿಯವರು ಯಾವುದೇ ರಾಶಿಯವ್ರನ್ನ ಮದುವೆ ಆದ್ರೂ ಸೆಪರೇಷನ್ ಚಾನ್ಸಸ್, ಡಿವೋರ್ಸ್ ಚಾನ್ಸಸ್, ಚೆನ್ನಾಗಿರೋ ಚಾನ್ಸಸ್ ಎಲ್ಲ ಕೂಡ ಇದ್ದೇ ಇರುತ್ತೆ. ಬಟ್ ನಾವು ಜಾತಕವನ್ನ ಆ ರೀತಿಯಲ್ಲಿ ಚೂಸ್ ಮಾಡಬೇಕು. ಚೂಸ್ ಮಾಡುವಾಗ ಗಣಕುಟ ಸಾಲವಳಿ ಅಂತ ಹೇಳಿ 30 ಬಂದಿದೆ ಅಂತೇಳಿ ಮದುವೆ ಆಗುತ್ತಲ್ಲ. 30 ಬಂದ್ರು ಡಿವೋರ್ಸ್ ಆಗಿದೆ, ಲವ್ ಮ್ಯಾರೇಜ್ ಆದ್ರೂ ಡಿವೋರ್ಸ್ ಆಗಿದೆ, ಕುಜದೋಷ ಇದ್ರು ಕೂಡ ಚೆನ್ನಾಗಿದ್ದಾರೆ, ಮೂಲ ನಕ್ಷತ್ರದವರು ಚೆನ್ನಾಗಿದ್ದಾರೆ. ಈ ರೀತಿ ಅಲ್ಲ, ಜಾತಕದಲ್ಲಿ ಸೆಪರೇಷನ್ ಆಗುವಂತ ಕಾಂಬಿನೇಷನ್ಸ್ ಸೈಕಲಾಜಿಕಲ್ ಆಗಿ ಅವ್ರನ್ನ ಕಂಡುಹಿಡಿಯೋದಕ್ಕೆ ಅವ್ರು ಯಾವ ತರ ವ್ಯಕ್ತಿ ಅಂತ ಹೇಳಿ ಇದನ್ನೆಲ್ಲ ತಿಳ್ಕೊಳ್ಳೋಕೆ ಅವಕಾಶಗಳಿದೆ ಜಾತಕದಲ್ಲಿ, ಹಸ್ತರೇಖೆ. ಅದು ಆ ರೀತಿ ವೈಜ್ಞಾನಿಕ ರೀತಿಯಲ್ಲಿ ಜಾತಕಗಳನ್ನ ಮ್ಯಾಚ್ ಮಾಡ್ಬೇಕಾಗತ್ತೆ. ಈಗ ನಾವು ಕುಂಭರಾಶಿಯಲ್ಲಿ ಜನಿಸಿದಂತವರಿಗೆ ಸಪ್ತಮಾಧಿಪತಿ ಯಾರಾಗ್ತಾರೆ? ಸೂರ್ಯನಾಗೋದ್ರಿಂದ ಶನಿ ಮತ್ತು ಸೂರ್ಯರಿಗೆ ಶತ್ರುತ್ವ ಇದೆ. ಹಾಗಾಗಿ ಓವರ್ ಡಾಮಿನೇಷನ್ ಮಾಡುವಂತಹ ಲೈಫ್ ಪಾರ್ಟ್ನರ್ ಇವ್ರ ಲೈಫಲ್ಲಿ ಬರ್ತಾರೆ. ಡಾಮಿನೇಟ್ ಮಾಡುವಂಥದ್ದು, ನನ್ನ ಮಾತೇ ನಡಿಬೇಕು, ನನ್ನ ವಿಷಯನೇ ನೀವು ಕೇಳಬೇಕು, ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಾದ್ರೂ ಕೂಡ ನೀವು ನನ್ನದನ್ನ ಕೇಳಿ ನೀವು ಮಾಡ್ಬೇಕಾಗತ್ತೆ ಅನ್ನುವಂತ ಒಂದು ವಿಪರೀತವಾಗಿರುವಂತಹ ಡಾಮಿನೇಟಿಂಗ್ ನೇಚರ್ ಅಂತ ಲೈಫ್ ಪಾರ್ಟ್ನರ್ ಯಾವಾಗಲೂ ಕುಂಭರಾಶಿ ಅವರಿಗೆ ಸಿಗ್ತಾರೆ. ಹೇಗೆ ನಿಮಗೆ ಶುಕ್ರ ಮತ್ತೆ ಸೂರ್ಯ ಒಂದೇ ಮನೇಲಿ ಇದ್ದಿದ್ದೇ ಆದ್ರೆ, ನಿಮ್ಮದು ಕುಂಭರಾಶಿ ಅಲ್ಲ ಆದ್ರೆ ಯೂಶುವಲ್ ಆಗಿ ಡಾಮಿನೇಟಿಂಗ್ ನೇಚರ್, ನೀವು ರಿಲೇಶನ್ಶಿಪ್ ಅಲ್ಲಿ ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರು ಅಂತ ಪಾರ್ಟ್ನರ್ಗಳು ನಿಮಗೆ ಸಿಗ್ತಾರೆ, ನಿಮ್ಮನ್ನ ಡಾಮಿನೇಟ್ ಮಾಡ್ತಾರೆ. ಅವ್ರ ಮಾತೆ ಫಸ್ಟ್ ನಡಿಬೇಕು, ಮೇಲ್ ಆಗ್ಲಿ ಫಿಮೇಲ್ ಆಗ್ಲಿ. ಇದರಿಂದ ನಿಮಗೆ ರಿಲೇಶನ್ಶಿಪ್ಗಳು ತುಂಬಾ ಹಿಂಸೆ ಅನುಭವಿಸ್ಬೇಕಾಗತ್ತೆ. ಯೂಶುವಲ್ ಈ ಕ್ಯಾರೆಕ್ಟರ್ ಆದ್ರೆ ಒಂದೊಂದ್ಸಲ ವೈಯಕ್ತಿಕ ಜಾತಕ ನೋಡಿದ್ರೆ ವ್ಯಕ್ತಿಯ ಪರ್ಸನಾಲಿಟಿ ನಾವು ಹಂಗೆ ಗೆಸ್ ಆಗಲ್ಲ. ಬಟ್ ಇನ್ ಜನರಲ್ ಅವರಿಗೆ ನಿಮ್ಮ ಲೈಫ್ ಪಾರ್ಟ್ನರ್ ಏನಾದ್ರು ಪಂಚಮ ಸ್ಥಾನ ಚೆನ್ನಾಗಿದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಂತಾರೆ. ಯಾವ ಸಂದರ್ಭದಲ್ಲಿ ಡಾಮಿನೇಟ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಅವ್ರನ್ನ ಫ್ರೀ ಆಗಿ ಬಿಡ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಈ ತರ ಮೂರ್ಖತರದ ಲೈಫ್ ಪಾರ್ಟ್ನರ್ ಏನೋ ಆಗಿರಲ್ಲ, ಡಾಮಿನೇಷನ್ ಇರುತ್ತೆ. ರಾಯಲ್ ಫ್ಯಾಮಿಲಿಯಿಂದ ಬರ್ತಾರೆ, ರಾಜಕೀಯದ ಬ್ಯಾಕ್ ಗ್ರೌಂಡ್ ಇಂದ ಯೂಶುವಲ್ ಆಗಿ ಲೈಫ್ ಪಾರ್ಟ್ನರ್ ಸಿಗ್ತಾರೆ, ಪಾಲಿಟಿಕ್ಸ್ ಅಲ್ಲಿ ಇರುವಂತವ್ರ ಲೈಫ್ ಪಾರ್ಟ್ನರ್ ಸಿಗ್ತಾರೆ, ಗೌರ್ಮೆಂಟ್ ಜಾಬ್ ಅಲ್ಲಿ ಇರುವಂತ ಲೈಫ್ ಪಾರ್ಟ್ನರ್ ಸಿಗುವಂತ ಸಾಧ್ಯತೆ ಕುಂಭರಾಶಿ ಅವರಿಗೆ ಜಾಸ್ತಿ. ಹಾಗೇನೆ ಇವರಿಗೆ ಬಹಳ ಚೆನ್ನಾಗಿರುತ್ತೆ, ಇವರ ಪ್ರಾಪರ್ಟಿ ಚೆನ್ನಾಗಿರುತ್ತೆ ಇವ್ರ ಲೈಫ್ ಪಾರ್ಟ್ನರ್ಗೆ. ಇವರು ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಆಗಿ ಜಾಸ್ತಿ ಬರುವಂತ, ಬಟ್ ಬಿಸ್ನೆಸ್ ಅಲ್ಲಿ ಯಾವುದೇ ವ್ಯವಹಾರ ಕೂಡ ಅಲ್ಲಿ ತಾವು ಸೆಂಟರ್ ಆಫ್ ಅಟ್ರಾಕ್ಷನ್, ಅಂದ್ರೆ ತಾವೇ ಮುಂಚೂಣಿಯಲ್ಲಿ ಇರ್ತಾರೆ. ಯಾವಾಗಲೂ ಕೂಡ ಒಂದು ಫೀಲ್ಡ್ ಅಲ್ಲಿ ಮೇಲ್ ಬರೋದಕ್ಕೆ ಪ್ರಯತ್ನ ಮಾಡುವಂತ ಜೀವನ ಸಂಗತಿ ಇವ್ರ ಲೈಫಲ್ಲಿ ಬರ್ತಾರೆ. ಹಾಗೇನೆ ಕುಂಭರಾಶಿಯಲ್ಲಿ ಹುಟ್ಟಿದಂತವರ ಜೀವನ ಸಂಗತಿ ಅವ್ರಿಗೆ ಕರಿಯರ್ ಚೆನ್ನಾಗಿರುತ್ತೆ, ಪ್ರಾಪರ್ಟಿ ಚೆನ್ನಾಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಬಂದು ಅವರ ವೈಯಕ್ತಿಕ ಜಾತಕದಲ್ಲಿ ಏನಾದ್ರು ಸಮಸ್ಯೆಗಳಿದ್ದಾಗ ಯೂಶುವಲ್ ಆಗಿ ಪರ್ಫೆಕ್ಟ್ ಅಂತ ಯಾರು ಹೇಳೋಕ್ಕಾಗಲ್ಲ. ಬಟ್ ಸಪ್ತಮಾಧಿಪತಿ ಬಂದು ಸೂರ್ಯನಾಗಿರೋದ್ರಿಂದ ಯೂಶುವಲ್ ಆಗಿ ಈ ತರದ ವ್ಯಕ್ತಿಗಳು ಡಾಮಿನೇಟ್ ಮಾಡೋ ನಾಯಕತ್ವದ ಲಕ್ಷಣಗಳಿರುವಂತವ್ರು ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ. ಎಲ್ಲ ವಿಚಾರದಲ್ಲೂ ಮುಂದುವರಿಯೋದು, ತಾನು ಮುಂದಾಳತ್ವವನ್ನು ವಹಿಸಿಕೊಳ್ಳುವಂಥದ್ದು, ಈ ತರ ಸಾಧ್ಯತೆಗಳು. ದ್ವಿತೀಯಾಧಿಪತಿ ಬುಧನಾಗಿರೋದ್ರಿಂದ ದುಡ್ಡಿನಲ್ಲಿ ಕೂಡ ವಿಚಾರದಲ್ಲೂ ಕೂಡ ಬಹಳ ಒಂದು ಕಂಟ್ರೋಲ್ ಇರುತ್ತೆ, ಫೈನಾನ್ಸ್ ಅಲ್ಲಿ, ಖರ್ಚು ವೆಚ್ಚದಲ್ಲಿ. ಹಾಗೇನೆ ದಶಮ ಭಾವ ಶುಕ್ರ ಇರೋದ್ರಿಂದ ಫುಡ್ ರಿಲೇಟೆಡ್ ಬಿಸ್ನೆಸ್ಗಳು ಮಾಡುವಂಥವ್ರು ಕೂಡ ಲೈಫ್ ಪಾರ್ಟ್ನರ್ ಆಗಿ ಬರ್ಬೋದು. ಶುಕ್ರ ಬಂದು ಬಟ್ಟೆಗಳು, ಪರ್ಫ್ಯೂಮ್ಗಳು, ಕ್ಲಾತ್ಗಳು, ಹಲವಾರು ವಿಚಾರಗಳನ್ನ ರೆಪ್ರೆಸೆಂಟ್ ಮಾಡ್ತಾರೆ. ನೀರು, ಲಿಕ್ವಿಡ್ ಕೂಡ. ಇಂತಹ ಒಂದು ಲೈಫ್ ಪಾರ್ಟ್ನರ್ ಕೂಡ ಈ ವೃತ್ತಿಯಲ್ಲಿರುವಂತಹ ಲೈಫ್ ಪಾರ್ಟ್ನರ್ ನಿಮಗೆ ಸಿಗ್ಬೋದು. ಹಾಗೇನೆ ಈ ರಾಶಿಲಿ ಜನಿಸಿದಂಥವ್ರಿಗೆ ಒಂದೊಂದ್ಸಲ ವಿವಾಹ ವಿಳಂಬ ಆಗುತ್ತೆ. ಕುಂಭರಾಶಿಲಿ ಜನಿಸಿದಂಥವ್ರಿಗೆ ಮ್ಯಾರಿಟಲ್ ಲೈಫಲ್ಲಿ ಖಂಡಿತವಾಗಲೂ ಪ್ರಾರಂಭದಲ್ಲಿ ಕಿರಿಕಿರಿಗಳಿರುತ್ತೆ, ಬುದ್ಧಿವಂತಿಕೆಯಿಂದ ಅದನ್ನ ಸರಿ ಮಾಡ್ಕೋಬಹುದು. ಮೀನರಾಶಿಯಲ್ಲಿ ಜನಿಸಿದಂತಹ ಜೀವನ ಸಂಗಾತಿ ಹೇಗಿರ್ತಾರೆ ಅಂತ ನಾವು ನೋಡೋದಾದ್ರೆ, ಪ್ರಥಮವಾಗಿ ಮೀನರಾಶಿಯಿಂದ ಸಪ್ತಮಾಧಿಪತಿ ಬುಧಗ್ರಹ. ನೋಡಿ, ಯಾವಾಗಲೂ ಸಹ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅಂತ ತಿಳ್ಕೊಳ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಭೈರವಿ ಆಸ್ಟ್ರೋದಲ್ಲಿ ಬುಕ್ ಮಾಡಿದ್ರೆ ಎಕ್ಸ್ಪರ್ಟ್ ಅಸ್ಟ್ರಾಲಜರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಲಗ್ನದಿಂದ, ಚಂದ್ರನಿಂದ, ಸೂರ್ಯನಿಂದ, ಧಾರಕಾರಕನಿಂದ, ಸಪ್ತಮಾಧಿಪತಿಯಿಂದ, ಶುಕ್ರನಿಂದ ಎಲ್ಲಾ ತರದಲ್ಲೂ ಕೂಡ ಅನಾಲಿಸಿಸ್ ಮಾಡಿ ಲೈಫ್ ಪಾರ್ಟ್ನರ್ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತಾರೆ. ಇದಕ್ಕೆ ನೀವು ಕನ್ಸಲ್ಟೇಷನ್ ಅಥವಾ ಆಡಿಯೋ ರೆಕಾರ್ಡಿಂಗ್ ಸರ್ವಿಸ್ ನ ತಗೊಳ್ಬಹುದು. ಯಾಕೆಂದ್ರೆ ಜ್ಯೋತಿಷ್ಯ ಅಂತಂದ್ರೆ ಅವಹೇಳನ ಮಾಡೋ ರೀತಿ ಆಗೋಗಿದೆ. ಎಲ್ಲ ಜನಗಳು ತುಂಬಾ ಅದ್ರ ಬಗ್ಗೆ ಕಾಮಿಡಿ ಮಾಡುವಂಥದ್ದು, ಜ್ಯೋತಿಷ್ಯ ಸುಳ್ಳು ಅನ್ನೋ ಒಂದು ಇದಕ್ಕೆ ಬಂದ್ಬಿಟ್ಟಿದ್ದಾರೆ. ಅವರು ತಪ್ಪಲ್ಲ, ಜ್ಯೋತಿಷರುಗಳು ಹಾಗೆ ಮಾಡ್ತಾ ಇದ್ದಾರೆ. ಬಟ್ ನಿಜವಾದ ಜ್ಯೋತಿಷದಲ್ಲಿ ಋಷಿ ಮುನಿಗಳು ಬಹಳ ಸೀರಿಯಸ್ ಆಗಿ ಹೇಳಿದ್ದಾರೆ. ಕೆಲವು ಶ್ಲೋಕಗಳು 100% ಇವಾಗಲೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಈ ರಾಶಿಯಲ್ಲಿ ಹುಟ್ಟಿದಂತವ್ರು ಇದೇ ತರ ಪರ್ಸನಾಲಿಟಿ ಇರ್ತಾರೆ ಅಂತ ಬರೆದು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈ ಕಾಲಮಾನದಲ್ಲೂ ಅದೇ ತರ ಅವ್ರು ಬದುಕ್ತಾರೆ ಆ ರಾಶಿಯಲ್ಲಿ ಹುಟ್ಟಿದಂತವ್ರು.
ಯಾವುದೂ ಬದಲಾವಣೆ ಆಗಿಲ್ಲ. ಕಾಲ ದೇಶಕ್ಕೆ ತಕ್ಕಂತೆ ಸ್ವಲ್ಪ ಚೇಂಜ್ ಆಗ್ಬೋದು ಅಷ್ಟೇ. ಈಗ ಈ ಮೀನರಾಶಿಯಿಂದ ಸಪ್ತಮ ಭಾವದಲ್ಲಿರುವಂತಹ ಬುಧ ಗ್ರಹ ನೋಡಿ ಬಹಳ ಸುಂದರವಾಗಿರುವಂತ, ನೋಡೋಕೆ ಏಜ್ ಆಗಿದ್ರು ಸಹ ಕೆಲವರಿಗೆ ಬಹಳ ಯಂಗ್ ಆಗಿ ಕಾಣುವಂತಹ ಲೈಫ್ ಪಾರ್ಟ್ನರ್ ಸಿಗ್ತಾರೆ. ತುಂಬಾ ಯಂಗ್ ಆಗಿರುವಂತವ್ರು, ಆಕ್ಟಿವ್ ಆಗಿರುವಂತವ್ರು, ಎಕ್ಸ್ಟ್ರಾ ವರ್ಟೆಡ್ ಪರ್ಸನಾಲಿಟಿ, ಬಹಿರ್ಮುಖಿಗಳಾಗಿರುವಂತಹ ವ್ಯಕ್ತಿಗಳು ಇವ್ರ ಲೈಫಲ್ಲಿ ಬರ್ತಾರೆ. ಈಗೇನ್ ಬಂದು ಇವರ ಕರಿಯರ್ ಚೆನ್ನಾಗಿರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ಇಂದ ಬಿಸ್ನೆಸ್ ಮಾಡುವಂತಹ ಮನಸ್ಥಿತಿಯಿಂದ, ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಂದಾನೆ ಇವ್ರ ಕುಟುಂಬ ಬರುತ್ತೆ. ಈ ಕುಟುಂಬ ಕೂಡ ಧಾರ್ಮಿಕ ಕುಟುಂಬ, ಪ್ಲಸ್ ಇವ್ರಿಗೆ ಪ್ರಾಪರ್ಟಿ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಬೃಹದಾಕಾರದ ಮನೆಗಳನ್ನ ಹೊಂದಿರ್ತಾರೆ ಈ ಒಂದು ಮೀನರಾಶಿ ಹುಟ್ಟಿದಂತ ಜೀವನ ಸಂಗತಿಗಳು. ಬಟ್ ಕೆಲವ್ರು ಕೇಳ್ತಾರೆ ಏನಂದ್ರೆ, ಸರ್ ನಮ್ಮ ಲೈಫ್ ಪಾರ್ಟ್ನರ್ ನೀವು ಹೇಳಿದ ಯಾವ ಕ್ವಾಲಿಟೀಸು ಇಲ್ಲ, ನೀವು ಯಾವ್ದು ಹೇಳಿದ್ರೆ ಯಾವ ಪಾಯಿಂಟ್ಸ್ ಇಲ್ಲ ಅಂತಾರೆ. ನೋಡಿ, ಚಂದ್ರನಿಂದ ಹೇಳುವಾಗ 25% ಮಾತ್ರ ಈ ಕ್ವಾಲಿಟೀಸ್ ಅವರಲ್ಲಿ ಇರೋಕ್ ಸಾಧ್ಯತೆ ಇರುತ್ತೆ. ಇನ್ನು 75% ನಾನು ಹೇಳಿದ ಹಾಗೆ ಲಗ್ನ, ಆಮೇಲೆ ನಂತರದಲ್ಲಿ ಉಪಪಾದ ನೀವೆಲ್ಲ ಕೂಡ ಕನ್ಸಿಡರ್ ಆಗುತ್ತೆ. ಇಂಡಿವಿಜುವಲ್ ಹಾರೋಸ್ಕೋಪ್ ನೋಡಬೇಕು, ಹ್ಯಾಂಡ್ ಕೂಡ ನೋಡಬೇಕು. ಹ್ಯಾಂಡಲ್ ಬಂದಿರುವಂತ ಲೈನ್ಸ್ಗಳು ತುಂಬಾ ಪ್ರಾಕ್ಟಿಕಲ್ ಆಗಿರುವಂದ್ರೆ ಮಾತೃರೇಖೆ ಏನಾದ್ರು ತುಂಬಾ ಪ್ರಾಕ್ಟಿಕಲ್ ಆಗಿರ್ತಾರೆ ಮೀನರಾಶಿಯವರ ಜೀವನ ಸಂಗತಿಗಳು. ಅಂದ್ರೆ ಅಲ್ಲಿ ಎಮೋಷನ್ಸ್ ಕಡಿಮೆ ಇದೆ, ಯಾವಾಗ್ಲೂ ಲಾಭ ನಷ್ಟ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಜಿಪುಣರಾಗಿರುವಂತ ಸಾಧ್ಯತೆನೂ ಇರುತ್ತೆ. ಬಟ್ ಅವ್ರ ವೈಯಕ್ತಿಕ ಜಾತಕ ನೋಡಬೇಕು. ಅದನ್ನೆಲ್ಲ ನೋಡಿ ನಾವು ಒಂದು ಒಂದು ನಿರ್ಧಾರಕ್ಕೆ ಬರಬೇಕು. ಅದ್ ಬಿಟ್ಟು ನಾವು ಎಲ್ಲ ರಾಶಿಯಿಂದನೇ ನಂಬೋಕ್ ಸಾಧ್ಯ ಇಲ್ಲ. ಎಗೇನ್ ಬಂದು ಈ ಒಂದು ಸಪ್ತಮಾಧಿಪತಿ ಬುಧ ಗ್ರಹನ ಆಗಿರೋದ್ರಿಂದ, ಚತುರ್ಥಾಧಿಪತಿ ಕೂಡ ಆಗಿರೋದ್ರಿಂದ ಯೂಶುವಲ್ ಆಗಿ ಪ್ರಾಪರ್ಟಿ ಇರುತ್ತೆ, ಬುದ್ಧಿವಂತರಾಗಿರ್ತಾರೆ, ಸ್ವಲ್ಪ ಜಿಪುಣತನೂ ಇರುತ್ತೆ, ನೋಡಕ್ ಲಕ್ಷಣವಾಗಿರ್ತಾರೆ, ಶಾರ್ಪ್ನೆಸ್ ಇರುತ್ತೆ, ಕ್ಷಿಪ್ರವಾಗಿ ಡಿಸಿಷನ್ಸ್ ತಗೊಳ್ಳೋದು, ಸ್ಪೀಡ್ ಆಗಿ ಯೋಚನೆ ಮಾಡುವಂಥದ್ದು, ಯಾವುದೇ ಸಮಸ್ಯೆನ ಬೇಗ ಸಾಲ್ವ್ ಮಾಡುವಂತ ಮನಸ್ಥಿತಿ ಅವ್ರಿಗಿರುತ್ತೆ. ಇನ್ನ ಡ್ರೆಸ್ಸಿಂಗ್ ಸೆನ್ಸು ಇದ್ರ ಬಗ್ಗೆ ಬಹಳ ಕಡಿಮೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ, ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾವಾಗಲೂ ಹಣದ ಬಗ್ಗೆನೇ ಯೋಚನೆ ಮಾಡುವಂತ ಮನಸ್ಥಿತಿ ಅವರಾಗಿರ್ತಾರೆ. ಹಾಗೇನೆ ಸಪ್ತಮದಿಂದ ಡೈರೆಕ್ಟ್ ಆಗಿ ನಾನು ನೋಡಿದ್ರೆ ದಶಮ ಭಾವ ಕೂಡ ಚೆನ್ನಾಗಿರೋದ್ರಿಂದ ಇವ್ರ ಕರಿಯರ್ ಕೂಡ ಬಹಳ ಚೆನ್ನಾಗಿರುತ್ತೆ. ಸಪ್ತಮದಿಂದ ಚತುರ್ಥ ಭಾವ ಬಂದು ಧನಸು ರಾಶಿ ಆಗಿರೋದ್ರಿಂದ ಯೂಶುವಲ್ ಆಗಿರೋ ಕುಟುಂಬ ಕೂಡ ಧಾರ್ಮಿಕ ಕುಟುಂಬ ಆಗಿರುತ್ತೆ. ಈಗೇನು ಇವರಿಗೆ ಬಂದು ಜೀವನದಲ್ಲಿ ಸಕ್ಸಸ್ ಬೇಗ ಸಿಗುತ್ತೆ, ಹಾಗೇನೆ ಬಾಲ್ಯದಲ್ಲಿ ಸ್ವಲ್ಪ ಕಷ್ಟಗಳು ಹೆಚ್ಚಾಗಿ ಸಿಕ್ಕಿರುತ್ತೆ. ಸೊ ಇಷ್ಟು ವಿಚಾರಗಳು ಮೀನರಾಶಿಗೆ ಸಂಬಂಧಿಸಿದ್ದು.